ನೋಡಿ, ದಾವಣಗೆರೆ ಗೊಂದಲ ಜಮೀರ್ ತಲೆದಂಡ ಆಗುತ್ತಾ ಎನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಜಮೀರ್ ಅಹಮದ್ ತಲೆದಂಡ ಮಾಡೋದು ಅಷ್ಟು ಸುಲಭದ ಮಾತ? ರಾಜ್ಯದಲ್ಲಿ ಅಲ್ಪಸಂಖ್ಯಾತ ನಾಯಕ ಅಂತಲೇ ಗುರುತಿಸಿಕೊಂಡಿರುವಂತಹ ಮುಂಚೂಣಿ ನಾಯಕ ಹೌದು. ಇವರ ಜೊತೆಯಲ್ಲಿ ತನ್ವೀರ್ ಸೇಠ್ ಇದ್ದಾರೆ, ಸಲೀಂ ಇದ್ದಾರೆ, ಖಾದರ್ ಇದ್ದಾರೆ, ರಿಜ್ವಾನ್, ರಹೀಂ ಎಲ್ಲರೂ ಲೀಡರ್ಗಳೇ. ಜಮೀರ್ ಬಿಟ್ಟು ಕೊಡುವಷ್ಟು ಹೈಕಮಾಂಡ್ ನಿರ್ಧಾರ ಮಾಡಲ್ಲ. ಹೈಕಮಾಂಡ್ಗೂ ಗೊತ್ತಿದೆ ಜಮೀರ್ ಅಹಮದ್ ಅವರಿಗೆ ರಾಜ್ಯದಲ್ಲಿ ಯಾವ ರೀತಿಯಾಗಿ ಒಂದು ಕಡೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ವೋಟ್ ಬ್ಯಾಂಕ್ ಇದೆ, ಜೊತೆಗೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ, ಜೊತೆಗೆ ರಾಜಕೀಯದಲ್ಲೂ ಎಲ್ಲ ನಾಯಕರನ್ನ ಅಷ್ಟು ಸುಲಭವಾಗಿ ಎದುರಾಕೊಂಡಿರುವಂಥ ನಾಯಕ ಏನಲ್ಲ. ಎಲ್ರಿಗೂ ಅತ್ಯಾಪ್ತವಾಗಿರುವುದಕ್ಕೆ ಪ್ರಯತ್ನಗಳನ್ನು ಪಡ್ತಾರೆ. ಹಾಗಾಗಿ ಒಂದು ಕಡೆ ಹೈಕಮಾಂಡ್ಗೂ ಗೊತ್ತು ಜಮೀರ್ ಯಾವ ರೀತಿಯಾಗಿ ವರ್ಚಸ್ಸನ್ನು ಸಂಪಾದನೆ ಮಾಡಿದ್ದಾರೆ ಅಂತ. ಹಾಗಾಗಿ ಹೈಕಮಾಂಡ್ ಈ ನಿರ್ಧಾರ ಮಾಡೋದು ಕಷ್ಟ. ಮುಸ್ಲಿಮರ ವೋಟ್ ಬ್ಯಾಂಕ್ಗಾದರೂ ಜಮೀರ್ ಅನಿವಾರ್ಯ. ಅದರಲ್ಲೂ ಕೂಡ ನೋಡಿ, ಸಾಲು ಎಲೆಕ್ಷನ್ಸ್ಗಳು ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಜಮೀರ್ ಅವರನ್ನು ಒಂದು ಕಡೆ ಸಚಿವ ಸಂಪುಟದಿಂದ ಕೈ ಬಿಟ್ಟರೆ ಪರಿಸ್ಥಿತಿ ಅಲ್ಪಸಂಖ್ಯಾತ ಸಮುದಾಯಗಳ ವೋಟಿಂಗನ್ನು ಗಳಿಸೋದಿದೆಯಲ್ಲ, ಭಾರಿ ಕಷ್ಟವಾಗ್ಬಿಡುತ್ತೆ. ಹಾಗಾಗಿ ಜಮೀರ್ ಪದಚ್ಯುತಗೊಳಿಸುವಂಥ ತೀರ್ಮಾನ ಮಾಡಿದ್ರೆ ಕಷ್ಟ ಸಾಧ್ಯತೆ ಇರುತ್ತೆ. ನೋಡಿ, ಇನ್ನೇನು GBA ಎಲೆಕ್ಷನ್ ಬರುತ್ತೆ, ಜಿಲ್ಲಾ ತಾಲೂಕು ಪಂಚಾಯತ್ ಚುನಾವಣೆಗಳೆದುರಾಗ್ತಾ ಇದೆ. ಇಂಥ ಸನ್ನಿವೇಶದಲ್ಲಿ ಅಲ್ಪಸಂಖ್ಯಾತರ ವಿರೋಧವನ್ನು ಕಟ್ಕೊಳ್ಳೋದಿದೆಯಲ್ಲ, ಅದು ಸರ್ಕಾರಕ್ಕೆ ಭಾರಿ ಹಿನ್ನಡೆ ಆಗುತ್ತೆ. ಈ ವಿಚಾರ ಹೈಕಮಾಂಡ್ಗೂ ಗೊತ್ತಿದೆ. ಹಾಗಾಗಿ ಜಮೀರ್ ಅಹಮದ್ ಅವರ ವಿರುದ್ಧ ಯಾವುದೇ ಕಟ್ಟುನಿಟ್ಟಿನ ಕ್ರಮ ಅಸಾಧ್ಯ. ನೋಡಿ, ನಸೀರ್ ಅವ್ರ ವಿಚಾರದಲ್ಲಿ ತೊಗೊಂಡ್ಬಿಟ್ರು. ಈಗ ಜಬ್ಬಾರ್ ಕೊಡ್ತೀವಿ ಅಂದರೆ ಅದನ್ನು ಅಂಗೀಕರಿಸೋದಕ್ಕೆ ರೆಡಿ ಅಂತ ಹೇಳ್ತಾರೆ. ಆದರೆ ಜಮೀರ್ ವಿಚಾರ ಅಷ್ಟು ಸುಲಭದ ಮಾತಲ್ಲ. ಜಮೀರ್ ಅವಾಗವಾಗ ಏನೇ ಸ್ಟೇಟ್ಮೆಂಟ್ಗಳನ್ನು ಕೊಡ್ಬೋದು, ಆದರೆ ಜಮೀರ್ನ ಬಿಟ್ಕೊಡೋದಿದೆಯಲ್ಲ, ಅದು ಹೈಕಮಾಂಡ್ಗೂ ಗೊತ್ತು. ಯಾವ ರೀತಿಯಾಗಿ ಅಲ್ಪಸಂಖ್ಯಾತ ಸಮುದಾಯಗಳ ವೋಟ್ ಬ್ಯಾಂಕ್ ಕಳ್ಕೊಳ್ತೀವಿ ಅನ್ನುವಂಥ ಒಂದು ಭಯದ ಎಚ್ಚರಿಕೆ ಅಂತೂ ಹೈಕಮಾಂಡ್ಗೂ ಇದೆ. ಹಾಗಾಗಿ ಏನೇ ಸಮಸ್ಯೆಗಳು ಬರಲಿ, ಇಲ್ಲಿ ಜಮೀರ್ ಅವ್ರನ್ನ ಕಳ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಅನ್ನುವಂಥದ್ದು ಕೂಡ ಓಡಾಡ್ತಾ ಇದೆ.